ಕೊಂಡಗೋಳಿ ಕೇಶಿರಾಜ ಅವರ ಕುರಿತು ಭಾಷಣ. ರೇವಣಸಿದ್ದಪ್ಪ ದುಕಾನ್, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಚಂದನ್ಕೇರ, ಕಲಬುರ್ಗಿ ಇವರಿಂದ. ಇತಿಹಾಸ ಪುರಾಣಗಳಿಂದಲೂ ಭಾರತದ ಪುಣ್ಯಭೂಮಿಯಲ್ಲಿ ದೇವಾನುದೇವತೆಗಳು, ದಾರ್ಶನಿಕರು, ಶರಣರು, ಸಂತರು, ದಾಸರು ಜನಿಸಿ ತಮ್ಮದೇ ವಿಶಿಷ್ಟ ಕೊಡುಗೆ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟನಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗ ತೋರಿ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ್ದಾರೆ. ಇಂತಹ ಪುಣ್ಯ ಕಾರ್ಯಕ್ಕೆ ಕರ್ನಾಟಕ ರಾಜ್ಯವು ಹೊರತಾಗಿಲ್ಲ. ಇಲ್ಲಿಯೂ ಅನೇಕ ಪುಣ್ಯ ಪುರುಷರು ಜನಿಸಿ ನಡೆದಾಡಿ ವಿಶಿಷ್ಟ ಕೊಡುಗೆ ನೀಡಿ ಜನರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಅಂತಹ ಪುಣ್ಯ ಪುರುಷರಲ್ಲಿ ಕೊಂಡಗುಳಿ ಕೇಶಿರಾಜನೂ ಒಬ್ಬ ವಿಭೂತಿ ಪುರುಷನಾಗಿದ್ದಾರೆ. ಕೇಶಿರಾಜ ಎಂದರೆ ಕನ್ನಡ ಭಾಷಿಕರಿಗೆ ಮತ್ತು ಭಾಷಾ ತಜ್ಞರಿಗೆ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನೆಂದೇ ತಿಳಿಯುತ್ತಾರೆ. ಕನ್ನಡ ವೈಯಾಕರಣಿ ಕೇಶಿರಾಜ ಬೇರೆ, ಕೊಂಡಗುಳಿ ಕೇಶಿರಾಜನೇ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಕನ್ನಡದ ವೈಯಾಕರಣಿ 13ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1260ರಲ್ಲಿ ಜನಿಸಿದ್ದ ಜೈನ ಕವಿಯಾಗಿದ್ದನು. ಆದರೆ ಕೊಂಡಗುಳಿ ಕೇಶಿರಾಜನು 11ನೇ ಶತಮಾನದ ಅಂತ್ಯಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ಶೈವ ವೀರಶೈವದ ಆದಿಕವಿ ಶರಣ ಶ್ರೇಷ್ಠನಾಗಿದ್ದನು. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಪೂರ್ವದಲ್ಲಿದ್ದ ವೀರಶೈವ ಕವಿ ಶರಣ ಕವಿ ವಿಭೂತಿ ಪುರುಷನಾಗಿದ್ದನು. ದೇವರ ದಾಶಿಮಯ್ಯ, ಕೆಂಬಾವಿ ಭೋಗಣ್ಣ, ಚಂದಿಮರಸ, ವಂಶವರ್ಧನ, ತೆಲುಗು ಬೊಮ್ಮಯ್ಯ, ಬಾಹೂರು ಬ್ರಹ್ಮಯ್ಯ, ಕೋವೂರು ಬೊಮ್ಮಯ್ಯ, ಶಂಕರ ದಾಶಿಮಯ್ಯ ಇಂತಹ ಪುಣ್ಯ ಪುರುಷರು ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾಗಿದ್ದರು. ಕೊಂಡಗುಳಿ ಕೇಶಿರಾಜನ ಬಗ್ಗೆ ಅನೇಕ ಶಿಲಾಶಾಸನಗಳು ದೊರೆತಿವೆ. ಹರಿಹರ, ರಾಘವಾಂಕ, ಭೀಮಕವಿ ಮುಂತಾದ 12, 13ನೇ ಶತಮಾನದ ಉದ್ದಾಮ ಕವಿಗಳು ತಮ್ಮ ತಮ್ಮ ಅನುಭೂತಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಗಳೆಯ ಕವಿಯೆಂದೇ ಖ್ಯಾತಿ ಪಡೆದ ಹರಿಹರ ಬಸವರಾಜ ದೇವರಗಳೇ ಬರೆದಂತೆ ಕೊಂಡಗುಳಿ ಕೇಶಿರಾಜ ಡಣಾಯಕ ರಗಳೆ ಬರೆದಿದ್ದು ಕೊಂಡಗುಳಿ ಕೇಶಿರಾಜನ ಸಂಪೂರ್ಣ ಚರಿತ್ರೆಯನ್ನೇ ಕಟ್ಟಿಕೊಟ್ಟಿದ್ದಾರೆ. ಕೊಂಡಗುಳಿ ಕೇಶಿರಾಜನು ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದಲ್ಲಿ ಜನಿಸಿದನು. ಒಂದೊಂದು ಪವಿತ್ರ ಸ್ಥಳಕ್ಕೆ ಸ್ಥಳ ಪುರಾಣ ಇರುವಂತೆ ಕೊಂಡಗುಳಿಗೂ ಇರುವುದು ಕಾಣಬರುತ್ತದೆ. ಕೊಂಡಗುಳಿಯು ಕೊಂಡ, ಗುಳಿ ಎಂಬ 2 ಪದ ಸೇರಿ ಆಗಿದೆ. ಕೊಂಡ ಎಂದರೆ ಕೆಂಡ, ಬೆಂಕಿ, ಅಗ್ನಿ ಎಂದರ್ಥ. ಗುಳಿ ಎಂದರೆ ತಗ್ಗು ಪ್ರದೇಶ ಎಂದರ್ಥ. ಅಂದರೆ ಕೆಂಡ ಹಾಕುವ ತಗ್ಗು, ಅಂದರೆ ಯಜ್ಞ ಯಾಗಾದಿ ಮಾಡುವ ಪವಿತ್ರ ಗ್ರಾಮ ಎಂಬುದು ಸ್ಥಳ ಪುರಾಣ ಐತಿಹ್ಯವಿದೆ. ಯಜ್ಞ ಯಾಗಾದಿಗಳನ್ನ ಸತತವಾಗಿ ಮಾಡುವಂತಹ ವಿಶ್ವ ಬ್ರಾಹ್ಮಣ ಕುಲಕ್ಕೆ ಸೇರಿದ ಕೊಂಡಗುಳಿ ಕೇಶಿರಾಜನ ತಂದೆ ಹೆಸರು ನಿಂಬಣ್ಣಯ್ಯ ಅಥವಾ ಹೊಳಲನರಸ, ತಾಯಿ ದುರ್ಗಾದೇವಿ ಎಂಬ ಸದ್ಗುಣ ಸಂಪನ್ನ ದೈವೀ ಶಕ್ತಿಯ ಶರಣ ದಂಪತಿಯ ಪವಿತ್ರ ಗರ್ಭದಲ್ಲಿ ಜನಿಸಿದನು. 6 ಜನ ಸಹೋದರರಲ್ಲಿ ಈತ 5ನೇಯವನಾಗಿ ಜನಿಸಿದನು. ಆಗಿನ ಕಾಲದಲ್ಲಿ ಕೊಂಡಗುಳಿಯು ಅಗ್ರಹಾರ, ಅಂದರೆ ವಿದ್ಯಾಕೇಂದ್ರವಾಗಿತ್ತು. ಮಹಾನ್ ಪಂಡಿತರಾದ ದೈವೀ ಪುರುಷರಾದ ವಿರೂಪಾಕ್ಷ ಗುರುಗಳಿಂದ ಶಾಸ್ತ್ರ ಆಗಮಗಳ ಜೊತೆ ಸಕಲ ವಿದ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾರಂಗತನಾದನು. ಬಾಲ್ಯದಿಂದಲೂ ಶಿವಾಗಮಗಳನ್ನು ಆಳವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಅವುಗಳಲ್ಲಿ ನಿರೂಪಿತವಾದ ಸಿದ್ಧಾಂತವನ್ನೇ ದಿನನಿತ್ಯದ ಬದುಕಿನ ಆಚಾರ ವಿಚಾರಗಳಲ್ಲಿ ಶಕ್ತಿಯುತವಾಗಿ ಪಾಲಿಸುತ್ತಾ ಸಾಗಿದನು. ಶಿವಾಗಮಗಳು ಇಷ್ಟಲಿಂಗದ ಮಹತ್ವ ಸಾರಿದಲ್ಲದೆ ಅವುಗಳಲ್ಲಿ ಬರುವ ಅಷ್ಟಾವರಣಗಳು, ಶಟಸ್ಥಲಗಳು, ಪಂಚಾಚಾರಗಳನ್ನು ವಿವರವಾಗಿ ಹೇಳಲಾಗಿದೆ. ಅಷ್ಟಾವರಣಗಳು ವೀರಶೈವ ಧರ್ಮದ ಶರೀರವಾಗಿ, ಪಂಚಾಚಾರಗಳು ಪ್ರಾಣವಾಗಿ, ಶಟಸ್ಥಲಗಳು ಧರ್ಮದ ಆತ್ಮವಾಗಿ ಗುರುತಿಸಲ್ಪಟ್ಟಿದ್ದನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಬಾಲ್ಯದಿಂದಲೇ ಅವುಗಳನ್ನು ಆಚಾರ ವಿಚಾರದಲ್ಲಿ ಅನುಷ್ಠಾನಕ್ಕೆ ತರಲು ತ್ರಿಕಾಲ ಪೂಜಾನಿಷ್ಠನಾಗಿ ಗುರು, ಲಿಂಗ, ಜಂಗಮ ಸೇವೆ, ಪೂಜೆಯಲ್ಲಿ ತೊಡಗಿಸಿಕೊಂಡನು. ತನ್ನ ಆರಾಧ್ಯ ದೇವ ಸೋಮನಾಥ ಅಥವಾ ಸೋಮೇಶ್ವರನ ಭಕ್ತನಾಗಿ ವೀರಶೈವ ಶರಣನಾದನು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವಂತೆ ಸತಿಗೆ ತಕ್ಕ ಪತಿ ಅಥವಾ ಪತಿಗೆ ತಕ್ಕ ಸತಿಯಾದ ದೈವ ಭಕ್ತಳು, ಸದ್ಗುಣಶೀಲಳೂ ಆದ ಗಂಗಾದೇವಿ ಎಂಬ ಸುಕನ್ಯೆಯನ್ನು ವರಿಸಿ ವೈವಾಹಿಕ ಜೀವಿಯಾದನು. ಇಂದಿನ ಬಸವ ಕಲ್ಯಾಣ, ಆಗಿನ ಕಲ್ಯಾಣದಲ್ಲಿ ಚಾಲುಕ್ಯ ದೊರೆ ಅಹವಮಲ್ಲ ಬಿರುದಾಂಕಿತ 1ನೇಯ ಸೋಮೇಶ್ವರನು ಕೊಂಡಗುಳಿ ಕೇಶಿರಾಜನ ತಂದೆಯಾದ ನಿಂಬೆಣ್ಣಯ್ಯ ಅಥವಾ ಹೊಳಲನರಸನ ಸಾಹಸ, ಶೌರ್ಯ, ಧೈರ್ಯ, ರಾಜಕೀಯ ನಿಪುಣತೆಯನ್ನು ಮನಗಂಡು
ದಂಡನಾಯಕನನ್ನಾಗಿ ನೇಮಿಸಿಕೊಂಡಾಗ ಇಡೀ ಸಂಸಾರ ಕೊಂಡಗುಳಿಯಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿತ್ತು. ಕೊಂಡಗುಳಿ ಕೇಶಿರಾಜನು ಕೂಡ ತಂದೆಯಂತೆ ಸಾಹಸಿ, ಶೌರ್ಯವಂತ, ಧೈರ್ಯವಂತ, ನಿಪುಣ ರಾಜಕೀಯ ಬಲ್ಲವನಾಗಿ ಶಿವಾಗಮಗಳ ಆಧಾರದ ಮೇಲೆ ತನ್ನ ಬದುಕು ಕಟ್ಟಿಕೊಂಡು ಭಕ್ತಿ ಭಂಡಾರಿ, ಕಾಯಕನಿಷ್ಠೆ ಬೆಳೆಸಿಕೊಂಡು ಪ್ರಖ್ಯಾತಿ ಹೊಂದುತ್ತಿರುವಾಗ ಕಲ್ಯಾಣಿ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ದೃಷ್ಟಿ ಇವರ ಮೇಲೆ ಬಿದ್ದಿತು. ತಾನು ವೀರ, ಶೂರ, ಪರಾಕ್ರಮ, ಮೇಲಾಗಿ ದೈವಭಕ್ತನಾಗಿದ್ದು ತನಗೆ ಅನುಗುಣನಾಗುವಂತಹ ವ್ಯಕ್ತಿ ಕೇಶಿರಾಜನೇ ಎಂದರಿತು ಕೇಶಿರಾಜನ ಸೇವೆ ಪಡೆಯಲಿಚ್ಛಿಸಿ ಮೊದಮೊದಲು ಮಹಾದಂಡನಾಯಕ, ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿ ಹೀಗೆ ವಿವಿಧ 7 ಪದವಿಗಳನ್ನು ಕೊಟ್ಟು 6ನೇ ವಿಕ್ರಮಾದಿತ್ಯನ ರಾಜಶಕ್ತಿ, ಕೇಶಿರಾಜನ ಭಕ್ತಿಶಕ್ತಿ ಸಮ್ಮಿಳಿತವಾಗಿ ಸಾಮ್ರಾಜ್ಯ ಸುಭಿಕ್ಷೆಯಾಗಿ ರಾಮರಾಜ್ಯ ಮತ್ತೊಮ್ಮೆ ಮರುಕಳಿಸುತ್ತೇನೋ ಎಂಬಂತೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿತ್ತೆಂದು ವಿದೇಶಿಗರು ಹೇಳಿರುವರು. ಕೇಶಿರಾಜನು ತನ್ನ ಶಿವಭಕ್ತಿಯಿಂದ 6ನೇ ವಿಕ್ರಮಾದಿತ್ಯನ ಹೃದಯವನ್ನು ಗೆದ್ದುಕೊಂಡಿರುವುದರಿಂದಲೇ ಅರಸನ ಹೃದಯವು ಶಿವಭಕ್ತಿ ರಸದಿಂದ ತುಂಬಿ ಹೋಗಿತ್ತು. ಸಮಾನ ಗುಣೇಶು ಸಖ್ಯಂಭವತಿ ಎಂಬಂತೆ ಕೇಶಿರಾಜನಿಗೆ ಸಾಮ್ರಾಜ್ಯದ ಆಶ್ರಯಗಿಂತಲೂ ಶಿವಸಾಮ್ರಾಜ್ಯದ ಆಶ್ರಯವು ಹೆಚ್ಚಾಗಿ ದೊರೆಯಿತು. ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ಲಿಖಿತವಾಗಿ ದಾಖಲೆಗೊಂಡ ವೀರಶೈವ ಧರ್ಮವು ಕೇಶಿರಾಜನ ಕಾಲದವರೆಗೆ ಗುಪ್ತಗಾಮಿನಿಯಾಗಿತ್ತು. ಆದರೆ ಕೇಶಿರಾಜನ ಕಾಲದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯು ದೊಡ್ಡ ಪ್ರವಾಹವಾಗಿ ಭೋರ್ಗರೆಯುತ್ತಾ ಸಾಗುತ್ತಿತ್ತು. ಹೀಗಾಗಿ ಕಲ್ಯಾಣ ಸಾಮ್ರಾಜ್ಯದ ಮನೆ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರ ರಿಂಗಣಿಸುತ್ತಿತ್ತು. ಕೊಂಡಗುಳಿ ಕೇಶಿರಾಜನ ಯುಗದ ನಂತರ ಪ್ರಾರಂಭವಾದ ಬಸವಾದಿ ಶರಣರು ತಮ್ಮ ಇಷ್ಟದ ಆರಾಧ್ಯ ದೇವರ ನಾಮವನ್ನೇ ಅಂಕಿತ ನಾಮವಾಗಿ ಇಟ್ಟುಕೊಂಡು ವಚನಗಳೂ ಬರೆದಂತೆ ಇವರೆಲ್ಲರಿಗಿಂತ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಶಿರಾಜನು ತಾನು ಉಸಿರೇ ಮಾಡಿಕೊಂಡ ಓಂ ನಮಃ ಶಿವಾಯ ಎಂಬ ಅಂಕಿತದಿಂದ ಕಂದ ಪದ್ಯಗಳು ರಚಿಸಿ ವೀರಶೈವ ಶರಣ ಕವಿಯಾಗಿ ವೀರಶೈವ ಶರಣ ಶರಣಿಯರಿಗೆ ನಾಂದಿ ಹಾಡಿದನು. ತನ್ನ ಆರಾಧ್ಯ ದೇವರಾದ ಸೋಮೇಶ್ವರ ಪೂಜೆಗಾಗಿ ಹೊಸ ಕಂದ ರಚಿಸಿ ಹಾಡುತ್ತಾ ಪೂಜೆಗೈಯುತ್ತಿದ್ದನು. ಹೀಗಾಗಿ ಶಿವಾಗಮವನ್ನೇ ಬದುಕಾಗಿ ಆಚಾರ ವಿಚಾರಗಳ ಭಕ್ತಿ ರಸವನ್ನು ಹಿಂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂದ ಪದ್ಯಗಳಿಂದ ಕೂಡಿದ ಅನೇಕ ಗ್ರಂಥ ಬರೆದರು. ಆದರೆ ಇಲ್ಲಿಯವರೆಗೆ 7 ಗ್ರಂಥಗಳು ಮಾತ್ರ ದೊರೆತಿವೆ. 1 ಮಂತ್ರಮುಗ್ಧ ಕಂದ, ಲಿಂಗಸ್ತೋತ್ರ ಕಂದ ಭಾಗ 1, ಲಿಂಗಸ್ತೋತ್ರ ಕಂದ ಭಾಗ 2, ಶೀಲ ಮಹತ್ವದ ಕಂದ, ಕೇಶಿರಾಜ ಡಣಾಯಕ ಕಂದ, ಅಳಲಾಷ್ಟಕ, ನವರತ್ನಮಾಲ ಇಂತಹ ಅದ್ಭುತ ಗ್ರಂಥ ರಚಿಸಲು ಅವರಿಗೆ ದೊರೆತ ಸಾಹಿತ್ಯ ರಚನೆಯ ಪರಿಸರ ಹಾಗೂ ರಚನಾಕಾರ ಬಳಗ ಎಂದು ಹೇಳಬಹುದು. 6ನೇ ವಿಕ್ರಮಾದಿತ್ಯನು ಸಾಹಿತ್ಯಾಭಿಮಾನಿಯಾಗಿದ್ದನು. ವಿಕ್ರಮಾಂಕ ದೇವ ಚರಿತಂ ಸಂಸ್ಕೃತ ಗ್ರಂಥ ಕರ್ತೃ ಕಾಶ್ಮೀರದ ಕವಿ ಬಿಲ್ಲಣ್ಣನು ಆಸ್ಥಾನ ಕವಿಯಾಗಿದ್ದನು. ಮಿತಾಕ್ಷರ ಸಂಹಿತೆ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದವರು ಕಲಬುರಗಿ ಜಿಲ್ಲೆಯ ವರ್ತೂರಿನ ವಿಜ್ಞಾನೇಶ್ವರ ಇಲ್ಲಿಯೇ ಆಶ್ರಯ ಪಡೆದಿದ್ದರು. ವಿಕ್ರಮಾದಿತ್ಯನ ಸೋದರ ಕೀರ್ತಿವರ್ಮ ಗೋವೈದ್ಯ ಎಂಬ ಗ್ರಂಥ ಕನ್ನಡದಲ್ಲಿ ರಚಿಸಿದ್ದಾರೆ. ಜೈನ ಕವಿ ನಯಸೇನರು ಧರ್ಮಾಮೃತ ಎಂಬ ಗ್ರಂಥ ರಚಿಸಿರುವರು. ಇಂಥ ಘಟಾನುಘಟಿ ಕವಿ ಸಮಯದ ಜೊತೆ ಇರುವ ಕೊಂಡಗುಳಿ ಕೇಶಿರಾಜನು ನಯ, ವಿನಯ, ಅಹಂಕಾರವಿಲ್ಲದ ಹೃದಯ ಶ್ರೀಮಂತನಾಗಿದ್ದನು. ಆನು ಕವಿ ಯಾನು ಸದ್ಗುಣಿ ಯಾನು ಮಹಾದಾನಿ ಸಕಲಾ ವಿದ್ಯಜಾಣಂ ಆನೆಂಬುದಳಿದು ಪರಮ ಜ್ಞಾನಾತ್ಮಕಂ ಓಂ ನಮಃ ಶಿವಾಯ ಪದಂ ಎಂಬ ಕಂದ ಪದ್ಯದಲ್ಲಿ ಹೀಗೆ ನುಡಿದಿದ್ದಾರೆ. ಅಂದರೆ ನಾನು ಕವಿ, ಸದ್ಗುಣಿ, ಮಹಾದಾನಿ, ಸಕಲ ವಿದ್ಯಾ ಪಾರಂಗತನೆಂದು ಅಹಂಕಾರದಿಂದ ಮೆರೆಯದೆ ಪರಮಜ್ಞಾನದ ಮೂಲವಾದ ಓಂ ನಮಃ ಶಿವಾಯ ಪದವ ಸ್ಮರಿಸು ಎಂದು ಭಕ್ತಿಯಿಂದ ನುಡಿದಿದ್ದಾರೆ. ಕೊಂಡಗುಳಿ ಕೇಶಿರಾಜನ ಕಂದ ಪದ್ಯಗಳ ಪ್ರಭಾವ ನಂತರ ಬಂದ ವಚನಕಾರರ ಮೇಲೆ, ವೀರಶೈವ ಕವಿಗಳ ಮೇಲೆ ಗಾಢ ಪ್ರಭಾವ ಬೀರಿರುವುದನ್ನು ನೋಡಬಹುದು. ನೀನೇ ಗುರು, ನೀನೇ ತಂದೆಯು, ನೀನೇ ಅಣ್ಣಂದಂ, ನೀನೇ ಜನನಿ, ನೀನೇ ಸುಲಭ, ನೀನೇ ಜಗದಂಗಳ, ನೀನೇ ಸಖ, ನೀನೇ ಸಹಾಯಂ, ನೀನಲ್ಲದೆ ಪೆರತೆನ ಅರಿಯದ ಆಶ್ರಿತ ಸುಲಭ. ಇದು ಕೇಶಿರಾಜನ ಪದ್ಯವಾದರೆ ಇದನ್ನೇ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಎಂದು ಮುಂದಿನ ವೀರಶೈವ ಶರಣರಿಗೆ ಕವಿಗಳಿಗೆ ಮಾರ್ಗದರ್ಶಕವಾಗುವ ಶಿವಾಗಮ ಸಾರವನ್ನೇ ಸಾರಿದ್ದಾರೆ.
ವೀರಶೈವ ಧರ್ಮವು ಗುರುವಿನ ಅನುಗ್ರಹಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದೆ. ಹರನಿಗಿಂತ ಗುರುಶ್ರೇಷ್ಠ ಎಂಬುದನ್ನು ಕೇಶಿರಾಜನು ಒತ್ತಿ ಹೇಳಿದ್ದಾರೆ. ದಯೆಯೇ ಧರ್ಮದ ವೀರಶೈವ ಧರ್ಮವು ಹಿಂಸೆಯನ್ನು ಒಪ್ಪುವುದಿಲ್ಲ, ಮಾನ್ಯ ಮಾಡುವುದಿಲ್ಲ. ದಾನಕ್ಕಿಂತ ದಾಸೋಹ ಶ್ರೇಷ್ಠವೆಂದು ಪ್ರತಿಪಾದಿಸಿದ್ದಾರೆ. ದಾಸೋಹ ಪದ್ಧತಿಯಲ್ಲಿ ಆರ್ಥಿಕ ಸಮಾನತೆ ಇದೆ, ಸಹಭೋಜನ ತತ್ವವಿದೆ, ಸಮಾನತೆ ಇದೆ. ಕಂದಾಚಾರ ಆಚರಣೆಗಳನ್ನು ತಿರಸ್ಕರಿಸಿದ್ದಾರೆ. ಕಾಯಕ ತತ್ವ ಪ್ರತಿಪಾದನೆಯನ್ನು ಸುಂದರವಾಗಿ ಮಾಡಿರುವರು. ಯಾವುದೇ ಕೆಲಸವನ್ನು ಮಾಡಲಿ ಅದರ ಫಲವನ್ನು ಮೊದಲು ಶಿವನ ಭಕ್ತಿಗೆ ವಿನಿಯೋಗವಾಗಬೇಕು. ಕಾಯಕದ ಫಲ ಮೊದಲು ಶಿವನಿಗೆ, ಗುರುಲಿಂಗ ಜಂಗಮಕ್ಕೆ ಅರ್ಪಣೆಯಾಗಬೇಕೆಂದು ನುಡಿದಿದ್ದಾರೆ. ಕ್ರಿಸ್ತಶಕ 1050ರಿಂದ ಕ್ರಿಸ್ತಶಕ 1150ರವರೆಗೆ, ಅಂದರೆ ಸರಿಸುಮಾರು 100 ವರ್ಷ ಬದುಕಿದ್ದ ಕೊಂಡಗುಳಿ ಕೇಶಿರಾಜನು ಆದ್ಯ ವೀರಶೈವ ಶರಣ ಮತ್ತು ಕವಿಯಾಗಿದ್ದನು. ದೇವರ ದಾಸಿಮಯ್ಯ ಆದ್ಯ ಶರಣನಾಗಿದ್ದರೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರಾಗಿದ್ದರು. ವೀರಶೈವ ಭಕ್ತನು ಶರಣರೂ ಆದ ಕೊಂಡಗುಳಿ ಕೇಶಿರಾಜನು ತನ್ನ ಆರಾಧ್ಯ ದೇವನಾದ ಶಿವ ದೇವಾಲಯ ನಿರ್ಮಿಸಿದ್ದಾನೆ. ಗದಗ ಜಿಲ್ಲೆಯ ಲಕ್ಕುಂಡಿ ವಿಶ್ವನಾಥ ದೇವಾಲಯ, ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯ ಇವು ಜಗದ್ವಿಖ್ಯಾತಿ ಪಡೆದ ಶಿಲ್ಪಕಲಾ ವೈಭವ ಸಾರುತ್ತಿವೆ. ಇಂಥ ಅದ್ಭುತ ಕಾರ್ಯ ಕೈಗೊಳ್ಳುತ್ತಾ ವಿಕ್ರಮಾದಿತ್ಯನ ಆದಿಯಾಗಿ ಜನಮಾನಸರ ಹೃದಯ ಗೆಲ್ಲುತ್ತಾ ಉತ್ತುಂಗ ಶಿಖರಕ್ಕೆ ಏರುತ್ತಿರುವಾಗ ಈತನಿಗೆ ಆಗದೇ ಇರುವ ಕೆಲವು ಚಾಡಿಕೋರರು ವಿಕ್ರಮಾದಿತ್ಯನ ಕಿವಿ ಊದಿದ ಪರಿಣಾಮ ಕಲ್ಯಾಣ ಮತ್ತು ದೊರೆಯನ್ನು ಅಗಲಬೇಕಾಯಿತು. ದೊರೆ ನೀಡಿದ ಪದವಿ ತ್ಯಜಿಸಿ ಬಂದ ಕೇಶಿರಾಜನನ್ನು ಕಂಡ ಧರ್ಮಪತ್ನಿ ಶರಣನಿಗೆ ತಕ್ಕ ಶರಣಿಯಾದ ಗಂಗಾದೇವಿ ತುಂಬು ಸಂತೋಷವನ್ನು ಪಟ್ಟು, ಇಲ್ಲಿಯವರೆಗೆ ನರನ ಸೇವೆ ಮಾಡಿದ್ದು ಸಾಕು, ಈಗ ಹರನ ಸೇವೆ ಮಾಡುವ ನಡೆಯಿರಿ ಎಂದು ಕರ್ಮಸ್ಥಳದಿಂದ ಜನ್ಮಸ್ಥಳವಾದ ಕೊಂಡಗುಳಿಗೆ ಕರೆದುಕೊಂಡು ಬಂದು ತಮ್ಮ ಜೀವಿತದ ಕೊನೆಯ ಅವಧಿವರೆಗೆ ಇಷ್ಟಲಿಂಗ ಸ್ಥಾವರಲಿಂಗವನ್ನು ಅನನ್ಯ ಭಕ್ತಿ ಭಾವದಿಂದ ಪೂಜೆಗೈಯುತ್ತಾ ಲಿಂಗದಲ್ಲಿ ಐಕ್ಯರಾದರು. ಈಗಲೂ ಕೊಂಡಗುಳಿಯಲ್ಲಿ ವಿರೂಪಾಕ್ಷ ದೇವರ ಮಠ, ಸೋಮನಾಥ ದೇವಾಲಯ ಮತ್ತು ಕೇಶಿರಾಜನ ಸಮಾಧಿ ಸ್ಥಳದ ದೇವಾಲಯವೂ ಇದ್ದು ದಿನನಿತ್ಯ ಪೂಜಾ ಕೈಂಕರ್ಯ ಎಡೆಬಿಡದೆ ಸಾಗುತ್ತಲಿವೆ. ಅದಕ್ಕಾಗಿಯೇ ಗ್ರಾಮದಲ್ಲಿ ಹೂವಿನ ಹೊಲ, ಎಣ್ಣೆ ಹೊಲ, ಸಂಬಳ ಮಡ್ಡಿ, ಲದ್ದಿ ಠಿಕಣ ಹೀಗೆ ದತ್ತಿಕೊಟ್ಟ ಆಸ್ತಿಗಳಿವೆ. ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾದ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೇಶಿರಾಜನ ಬಗ್ಗೆ ಪ್ರಸ್ತಾಪಗಳಿವೆ. ಹರಿಹರನಂತೂ ಎಲ್ಲ ಶಿವಶರಣರಿಗಾಗಿಯೇ ರಗಳೆ ಬರೆದು ಕೊಂಡಾಡಿದಂತೆ ಕೇಶಿರಾಜನಿಗಾಗಿ ಕೊಂಡಗುಳಿ ಕೇಶಿರಾಜ ಡಣಾಯಕ ರಗಳೆ ಬರೆದು ಸಂಪೂರ್ಣ ಚರಿತ್ರೆ ಕಟ್ಟಿಕೊಟ್ಟಿದ್ದಾನೆ. ತ್ರಿಕಾಲಲಿಂಗ ಪೂಜಾ ನಿಷ್ಠರಾದ ಕೇಶಿರಾಜ ಒಮ್ಮೆ ಕಲ್ಯಾಣದಿಂದ ಕೊಂಡಗುಳಿಗೆ ಬರುವಾಗ ಜೇವರ್ಗಿ ತಾಲೂಕಿನ ಕೋಳೂರು ಗ್ರಾಮದ ಹತ್ತಿರ ಹರಿವ ಭೀಮಾ ನದಿಯ ದಂಡೆಯ ಮೇಲೆ ಮಧ್ಯಾಹ್ನದ ಇಷ್ಟಲಿಂಗ ಪೂಜೆಗೆ ಲಿಂಗದ ಮೇಲೆ ದಾಸವಾಳ ಹೂ ಅರ್ಪಿಸಿ ಪೂಜಾಧ್ಯಾನದಲ್ಲಿ ತೊಡಗಿದಾಗ ಗರುಡ ಪಕ್ಷಿಗೆ ಮಾಂಸದಂತೆ ಕಂಡು ಕಿತ್ತಿಕೊಳ್ಳುವಾಗ ಲಿಂಗ ಜಾರಿ ನದಿಯಲ್ಲಿ ಬಿದ್ದಿತು. ಲಿಂಗ ಬಿಟ್ಟು ಅರಗಳಿಗೆ ಇರದ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲೆತ್ನಿಸಿದರು. ನುಡಿವಲ್ಲಿ ಸತ್ಯವಲ್ಲದೆ ಬೇರೆ ನುಡಿದೊಡಂ, ನಡೆವಲ್ಲಿ ನಾ ದುರಾಚಾರದಿಂ ನಡೆದೊಡಂ, ಇದು ದಿವ್ಯವೆಂದೆನುತ ಹರಿಗೋಲ ನೇರಿದಂ. ಅಲ್ಲಿ ನೆರೆದ ಶಿವಭಕ್ತರೆಲ್ಲರೂ ಹುಡುಕಿ ಕೊಡುವುದಾಗಿ ಹೇಳಿದಾಗ ಹರಿಹರನ ರಗಳೆಯ ಆ ಸಾಲುಗಳಂತೆ ಕೇಶಿರಾಜನು ಹಡಗು ಹತ್ತಿ ಹುಡುಕಲು ಪ್ರಾರಂಭಿಸಿದಾಗ ಲಿಂಗ ದೊರೆಯಿತೆಂಬ ಐತಿಹ್ಯವಿದೆ. ಜೇಡರ ದಾಸಿಮಯ್ಯನೂ ಸಹ ಈ ಘಟನೆಯನ್ನು ತಮ್ಮ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಶಾಸನಗಳು: ಕೊಂಡಗುಳಿಯಲ್ಲಿ 2 ಶಿಲಾಶಾಸನಗಳಿವೆ. ಶಿಕಾರಿಪುರದಲ್ಲಿ 2 ಶಿಲಾಶಾಸನಗಳಿವೆ. ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕ್ರಿಸ್ತಶಕ 1142ರಲ್ಲಿ ಕೆತ್ತಿದ ಶಾಸನದಲ್ಲಿ ಈತನ ಜಾತಿ ಮತ್ತು ವಂಶಾವಳಿ ಕೂಡ ಇದೆ. ಲೇಖನಗಳು: ಹರಿಹರನ ಕೊಂಡಗುಳಿ ಕೇಶಿರಾಜ ಡಣಾಯಕ ರಗಳೆ ಪೂರ್ಣ ಚರಿತ್ರೆಯನ್ನೇ ಸಾರುತ್ತದೆ. ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಪ್ರಸ್ತಾಪವಿದೆ. ಕೇಶಿರಾಜನ ಕಂದ ಪದ್ಯದ 7 ಕೃತಿಗಳು ದೊರೆತಿವೆ. ಡಾಕ್ಟರ್ ಎಂ ಕಲಬುರ್ಗಿಯವರು ಇವರ ಬಗ್ಗೆ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಸಹ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಎಂ.ಎಸ್. ಹಿರೇಮಠರ ಕೊಂಡಗುಳಿ ಕೇಶಿರಾಜ ಸಂಶೋಧನಾ ಗ್ರಂಥ ಲಭ್ಯವಿದೆ. ಡಾಕ್ಟರ್ ವಿಜಯಕುಮಾರ್ ಹಾಗೂ ಡಾಕ್ಟರ್ ವಿಜಯಾದೇವಿಯವರು ಬರೆದ ಪ್ರಧಾನಮಂತ್ರಿ ಕೊಂಡಗುಳಿ ಕೇಶಿರಾಜ ವೀರಶೈವ ದರ್ಶನ ಗ್ರಂಥಗಳ ಜೊತೆಗೆ ಜಾನಪದ ಹಾಡುಗಳು, ಪುರಾಣಗಳು ಲಭ್ಯವಿದ್ದು ಕೇಶಿರಾಜನ ಚರಿತ್ರೆಯನ್ನು ಸಾರುತ್ತವೆ. ಇದುವರೆಗೆ ಕೊಂಡಗುಳಿ ಕೇಶಿರಾಜ ಅವರ ಕುರಿತು ರೇವಣಸಿದ್ದಪ್ಪ ದುಕಾನ್ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಚಂದನ್ಕೇರ ಕಲಬುರ್ಗಿ ಇವರಿಂದ ಭಾಷಣ ಕೇಳಿದಿರಿ.